ದೇವರಿಗೆ ಕೇಳಿ. ರೋಹನ್ ಸಣ್ಣ ಪಟ್ಟಣದಿಂದ ನಗರಕ್ಕೆ ಬಂದಿದ್ದ ಕಷ್ಟಪಟ್ಟು ಕೆಲಸ ಮಾಡುವ ಯುವಕ. ಅವನು ಬಹಳ ಹೊತ್ತು ಕೆಲಸ ಮಾಡುತ್ತಿದ್ದನು, ಆದರೆ ಅವನ ಸಂಬಳ ಸಾಕಾಗುತ್ತಿರಲಿಲ್ಲ. ಒಂದು ಸಂಜೆ ಅವನು ತನ್ನ ಬಾಡಿಗೆ ಮನೆಯಲ್ಲಿ ಒಬ್ಬನೇ ಕುಳಿತಿದ್ದನು. ಅವನ ಮುಂದೆ ಬಿಲ್ಲುಗಳು ಹರಡಿದ್ದವು. ಅವನ ತಂಗಿಯ ಶಾಲಾ ಫೀಸಿನ ಬಗ್ಗೆ ಚಿಂತಿತರಾದ ಅವನ ತಾಯಿ ಅಷ್ಟರಲ್ಲಿ ಫೋನ್ ಮಾಡಿದ್ದರು. ರೋಹನ್ಗೆ ತುಂಬ ಒತ್ತಡವೆನಿಸಿತು. ನಾನು ಏನು ಮಾಡಬೇಕು? ಈ ಕೆಲಸವನ್ನು ಬಿಡಬೇಕೆ? ಅಪಾಯಕಾರಿ ಸಾಲ ತೆಗೆದುಕೊಳ್ಳಬೇಕೆ ಅಥವಾ ಸುಮ್ಮನೆ ಬಿಟ್ಟು ಬಿಡಬೇಕೆ ಎಂದು ಅವನು ಆಲೋಚಿಸುತ್ತಿದ್ದನು. ಅದು ರಾತ್ರಿ ಫೋನ್ ನೋಡುವ ಬದಲಿಗೆ ಅವನು ತನ್ನ ಬೈಬಲ್ ತೆರೆದು ಅವನ ಕಣ್ಣುಗಳು ಒಂದು ವಾಕ್ಯದ ಮೇಲೆ ಬಿದ್ದವು. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ನೀವು ದೇವರಲ್ಲಿ ಕೇಳಿಕೊಳ್ಳಬೇಕು. ರೋಹನ್ಗೆ ಒಂದು ಪ್ರಮುಖ ವಿಷಯ ಅರಿವಾಯಿತು. ಅವನು ತನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂತೆ ದೇವರಲ್ಲಿ ಕೇಳುತ್ತಿದ್ದನು, ಆದರೆ ಜ್ಞಾನವನ್ನು ನೀಡುವಂತೆ ಅವನು ದೇವರಲ್ಲಿ ಕೇಳಿರಲಿಲ್ಲ. ಅವನು ಕಣ್ಣು ಮುಚ್ಚಿ ಸರಳವಾಗಿ ಪ್ರಾರ್ಥಿಸಿದನು, ಕರ್ತನೇ, ನನಗೆ ಸರಿಯಾದ ದಾರಿ ತಿಳಿಯುತ್ತಿಲ್ಲ, ದಯವಿಟ್ಟು ನನಗೆ ಜ್ಞಾನವನ್ನು ನೀಡು. ಆ ರಾತ್ರಿ ಯಾವುದೇ ಪವಾಡ ನಡೆಯಲಿಲ್ಲ, ಆದರೆ ಮರುದಿನ ಅವನ ಆಲೋಚನೆ ಸ್ಪಷ್ಟವಾಗಿತ್ತು. ಅವನು ಹೊಸ ಕೌಶಲವನ್ನು ಕಲಿಯುವ ಬಗ್ಗೆ ತನ್ನ ಮ್ಯಾನೇಜರ್ ಜೊತೆ ಆತ್ಮವಿಶ್ವಾಸದಿಂದ ಮಾತಾಡಿದನು. ಹಿರಿಯ ಸಹೋದ್ಯೋಗಿಯೊಬ್ಬರು ಅವನಿಗೆ ಮಾರ್ಗದರ್ಶನ ನೀಡಲು ಮುಂದೆ ಬಂದರು. ಕೇವಲ ತಿಂಗಳುಗಳಲ್ಲಿ ರೋಹನ್ ಅನುಭವವನ್ನು ಪಡೆದನು, ಉತ್ತಮ ಹುದ್ದೆಗೆ ಏರಿದನು ಮತ್ತು ಅವನ ಆದಾಯವು ನಿಧಾನವಾಗಿ ಸುಧಾರಿಸಿತು. ಹಿಂದಿರುಗಿ ನೋಡಿದಾಗ ರೋಹನ್ಗೆ ಆ ವಾಕ್ಯದ ಸತ್ಯ ಅರ್ಥವಾಯಿತು. ದೇವರು ಅವನಿಗೆ ಕೇವಲ ಹಣವನ್ನು ನೀಡಲಿಲ್ಲ, ಆತನು ಅವನಿಗೆ ಜ್ಞಾನವನ್ನು ನೀಡಿದನು. ಅದು ಅವನ ಭವಿಷ್ಯವನ್ನು ಬದಲಾಯಿಸಿತು. ಪಾಠ: ಜೀವನವು ಗೊಂದಲಮಯವಾಗಿ ಕಂಡಾಗ ಮತ್ತು ನಿರ್ಧಾರಗಳು ಕಷ್ಟವೆನಿಸಿದಾಗ ಇದನ್ನು ನೆನಪಿಡಿ. ನೀವು ಎಲ್ಲವನ್ನು ಒಬ್ಬರೇ ಬಗೆಹರಿಸಿಕೊಳ್ಳಬೇಕಿಲ್ಲ. ದೇವರು ಕೇಳುವ ಯಾರಿಗಾದರೂ ಜ್ಞಾನವನ್ನು ಉದಾರವಾಗಿ ನೀಡುತ್ತಾನೆ, ಯಾರನ್ನು ದೂಷಿಸದೆ, ಹಿಂಜರಿಯದೆ. ಕೆಲವೊಮ್ಮೆ ನಿಮಗೆ ಬೇಕಾದ ಯಶಸ್ಸು ಒಂದು ಸರಳ ಪ್ರಾರ್ಥನೆಯಿಂದ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಆತನು ಯಾರಿಗೂ ಗದರಿಸದೆ ಎಲ್ಲರಿಗೂ ಧಾರಾಳವಾಗಿ ಕೊಡುವವನಾಗಿದ್ದಾನೆ. ಆಗ ಅದು ಅವನಿಗೆ ದೊರೆಯುವುದು. ಯಾಕೋಬನು ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನ.